ಕುಮಟಾ ತಾಲೂಕಿನ ಹಂದಿಕೋಣದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಘನತ್ಯಾಜ್ಯ ಘಟಕ ನಿರ್ಮಾಣವಾಗಿ 4 ವರ್ಷಗಳು ಗತಿಸಿದರೂ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ. ಘಟಕದ ಕಾರ್ಯಾರಂಭಕ್ಕೆ ಯಾವುದೇ ಕಾನೂನಿನ ತೊಡಕು ಇಲ್ಲದ ಕಾರಣ ಅತಿ ಶೀಘ್ರದಲ್ಲಿ ಘನತ್ಯಾಜ್ಯ ಘಟಕವನ್ನು ಪ್ರಾರಂಭಿಸಬೇಕೆಂಬ ಆಗ್ರಹ ಸ್ಥಳೀಯರಿಂದ ವ್ಯಕ್ತವಾಗಿದ್ದು, ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಕುಮಟಾ ತಾಲೂಕಿನ ಕಲಬಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಂದಿಗೋಣದಲ್ಲಿ ಪಂಚಾಯತ್ ವತಿಯಿಂದ 2022ರಲ್ಲಿ ಸುಮಾರು 4.75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಘನತ್ಯಾಜ್ಯ ವಿಲೇವಾರಿಗಾಗಿ ಸ್ವಚ್ಛ ಸಂಕೀರ್ಣವನ್ನ ನಿರ್ಮಿಸಲಾಗಿದೆ. ಆದರೆ ಈ ಸ್ವಚ್ಛ ಸಂಕೀರ್ಣಕ್ಕೆ ಈ ತನಕ ಉದ್ಘಾಟನೆ ಭಾಗ್ಯವೇ ದೊರೆತಿಲ್ಲ. ಹಾಗಾಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ತ್ಯಾಜ್ಯಗಳ ವಿಲೇವಾರಿ ಮಾಡುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸುವಂತಾಗಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಸದಾ ತ್ಯಾಜ್ಯಗಳ ರಾಶಿಗಳು ರಾರಾಜಿಸುತ್ತಿರುವುದು ಸಾಮಾನ್ಯ ಎಂಬಂತಾಗಿದೆ. ಕೆಲ ಸ್ಥಳೀಯರಂತೂ ಕಂಡಲ್ಲಿ ಕಸ ಎಸೆದು ಸ್ಥಳೀಯ ಪರಿಸರವನ್ನ ಹಾಳು ಮಾಡುತ್ತಿದ್ದು, ಇಂತಹ ಕೆಟ್ಟ ಚಾಳಿಯನ್ನ ನಿಯಂತ್ರಿಸಲು ಪಂಚಾಯತ್ ಕೆಲವೆಡೆ ಸೂಚನಾ ಫಲಕ ಅಳವಡಿಸಿದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಆಗಾಗ ಪಂಚಾಯತ್ ವತಿಯಿಂದಲೂ ಸ್ವಚ್ಛತಾ ಕಾರ್ಯ ನಡೆದರೂ ಈ ತ್ಯಾಜ್ಯಗಳ ವಿಲೇವಾರಿ ಮಾಡುವುದು ಕೂಡ ಪಂಚಾಯತ್ಗೆ ಸವಾಲಿನ ಪ್ರಶ್ನೆಯಾಗಿದೆ. ಹಾಗಾಗಿ ಈ ಸ್ವಚ್ಛ ಸಂಕೀರ್ಣವನ್ನು ಪ್ರಾರಂಭಿಸಿದರೆ ಪಂಚಾಯತ್ ಕೈಗೊಳ್ಳುವ ತ್ಯಾಜ್ಯ ವಿಲೇವಾರಿ ಕಾರ್ಯಗಳಿಗೂ ಹೆಚ್ಚು ಸಹಾಯಕಾರಿಯಾಗುತ್ತದೆ. ಆ ನಿಟ್ಟಿನಲ್ಲಿ ಪಂಚಾಯತ್ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಇನ್ನು ಪರಿಸರ ಸಂರಕ್ಷಣಾ ಕಾಯ್ದೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಕಾಯ್ದೆ ಪ್ರಕಾರ ಸ್ವಚ್ಛ ಭಾರತ ಯೋಜನೆಯಡಿ ಕೇಂದ್ರ ಸರ್ಕಾರದ ಸೂಚನೆಯಂತೆ ಜಿಲ್ಲಾಧಿಕಾರಿಗಳು ಘನತ್ಯಾಜ್ಯ ವಿಲೇವಾರಿಗೆ ಈ ಭಾಗದಲ್ಲಿ 10 ಗುಂಟೆ ಜಾಗ ಮಂಜೂರಿ ಮಾಡಿದೆ. ಅದು ಪಂಚಾಯತ್ ಪಹಣಿಯಲ್ಲಿ ಎಂಟ್ರಿ ಕೂಡ ಆಗಿದೆ. 2019ರಲ್ಲಿ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಘನತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ನಿರ್ಣಯ ಕೈಗೊಂಡು ಸುಸಜ್ಜಿತ ಕಟ್ಟಡ ನಿರ್ಮಿಸಿ ಉದ್ಘಾಟಿಸುವ ಬದಲು ಈಗ ಬೀಗ ಜಡಿಯಲಾಗಿದೆ. ಕಸ ಸಂಗ್ರಹ ವಾಹನವನ್ನು ಕೂಡ ಖರೀದಿಸಲಾಗಿದೆ. ಆದರೆ ತ್ಯಾಜ್ಯ ವಿಲೇವಾರಿಯನ್ನು ಸಮರ್ಪಕವಾಗಿ ನಡೆಸದೆ ಪಂಚಾಯತ್ ಪರಿಸರ ಸಂರಕ್ಷಣೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಕಾಯ್ದೆಯನ್ನು ಉಲ್ಲಂಘಿಸಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಈ ಸಂಬಂಧ ಸ್ಥಳೀಯರಾದ ಚಂದನ್ ಕುಬಾಲ್ ಅವರು ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಸಾರ್ವಜನಿಕರ ಹಣ ವ್ಯರ್ಥವಾಗುತ್ತಿರುವ ಬಗ್ಗೆ ಮತ್ತು ಪರಿಸರ ಹಾನಿಯ ಬಗ್ಗೆ ಗಮನ ಸೆಳೆದಿದ್ರು. ಈ ದೂರಿನ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಘಟಕದ ವಿಳಂಬಕ್ಕೆ ಕಾರಣವಾದ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ. ಈ ಘಟಕದ ವಿರುದ್ಧ ದಾಖಲಾದ ರಿಟ್ ಅರ್ಜಿಯನ್ನು ಕೂಡ ಮಾನ್ಯ ನ್ಯಾಯಾಲಯ ವಜಾಗೊಳಿಸಿದೆ. ಈವರೆಗೆ ಯಾವುದೇ ನ್ಯಾಯಾಲಯ ಅಥವಾ ನ್ಯಾಯಾಧಿಕರಣವು ಘಟಕ ಆರಂಭಿಸಲು ಮಧ್ಯಂತರ ತಡೆಯಾಜ್ಞೆ ನೀಡಿಲ್ಲ ಎಂಬುದು ಸಾಬೀತಾಗಿದೆ. ಹಾಗಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಘನತ್ಯಾಜ್ಯ ನಿರ್ವಹಣಾ ಘಟಕವನ್ನು ತಕ್ಷಣವೇ ಪ್ರಾರಂಭಿಸುವಂತೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಈ ಘಟಕದ ಆರಂಭಕ್ಕೆ ಯಾವುದೇ ಕಾನೂನಾತ್ಮಕ ಅಡೆತಡೆಗಳಿಲ್ಲ ಎಂದು ಹೋರಾಟಗಾರ ಮತ್ತು ಯುವ ವಕೀಲರಾದ ಚಂದನ್ ಕುಬಾಲ್ ಕೆನರಾ ಪ್ಲಸ್ ವಾಹಿನಿಗೆ ತಿಳಿಸಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಅಂದಿನ ಪ್ರಧಾನಮಂತ್ರಿಯಾದಂಥ ಶ್ರೀ ನರೇಂದ್ರ ಮೋದಿಜಿ ಅವರು 2015ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಎಂಬ ಕಾರ್ಯರೂಪವನ್ನು ಮಾಡಿದರು. ಅಂತೆಯೇ 2015ರಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನುವುದು ಕಾರ್ಯಕ್ಕೆ ಬಂದಿತ್ತು. ಅಂತೆಯೇ ಆ ಜಿಲ್ಲೆಗಳಲ್ಲಿ ನಮ್ಮ ದೇಶದಲ್ಲಿ ಆ ಪಂಚಾಯತ್ ವೈಸು ಎಲ್ಲ ಕಡೆ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸುವ ಬಗ್ಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವು ಮುತುವರ್ಜಿಸಿ ಆಯಾ ಪಂಚಾಯತ್ ಮಟ್ಟದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಎಂಬ ಸ್ಥಾಪನೆಸುವ ಕುರಿತು ಚರ್ಚಿಸಲಾಯಿತು. ಅಂತೆಯೇ ನಮ್ಮ ಜಿಲ್ಲಾಧಿಕಾರಿಗಳು ದಿನಾಂಕ 7/11/2021 ಈ ಕಂದಾಯ ಜಾಗವನ್ನು ಘನತ್ಯಾಜ್ಯ ವಿಲೇವಾರಿ ಘಟಕ್ಕೆ ಇದು 260 ಸರ್ವೆ ನಂಬರು, ಅದರಲ್ಲಿ 17 ಗುಂಟೆ ಪೈಕಿಯಲ್ಲಿ 10 ಗುಂಟೆ ಪೈಕಿಯನ್ನು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸಲು ಮುತುವರ್ಜಿಸಿ ಪಂಚಾಯತ್ 2019 ನಡವಳಿ ಸಂಖ್ಯೆ 5ರಲ್ಲಿ ಪಂಚಾಯತ್ ಕೂಡ ಕಲಬಾಗ್ ಗ್ರಾಮ ಪಂಚಾಯತ್ ಕೂಡ ತಮ್ಮ ನಡವಳಿ ಸಂಖ್ಯೆ 5ರಲ್ಲಿ ಠರಾವನ್ನು ಪಾಸ್ ಮಾಡಿ ಮೈಕ್ರೋ ಪ್ಲ್ಯಾನನ್ನು ಸ್ಥಾಪಿಸಿತು. ಅಂತೆಯೇ ನಮ್ಮ ಗ್ರಾಮ ಪಂಚಾಯತು 15ನೇ ಹಣಕಾಸು ಅಡಿಯಲ್ಲಿ 4,77,089 ರೂಪಾಯಿಯನ್ನು ವೆಚ್ಚಿಸಿ ಈ ಘನತ್ಯಾಜ್ಯ ಘಟಕವನ್ನು ಸ್ಥಾಪಿಸಿದ್ದಾರೆ. ಅಂತೆಯೇ ನಮ್ಮ ಸ್ವಚ್ಛ ವಾಹಿನಿ ಎಂಬ ವೆಹಿಕಲ್ ನಂಬರ್ KA47A2815 ಕೂಡ ಅದರ ವೆಚ್ಚ 3,30,30,000 ರೂಪಾಯಿ ವೆಚ್ಚಿಸಿ ಅದನ್ನು ಕೂಡ ಖರೀದಿಸಿದ್ದಾರೆ. ಆದರೆ ನಮ್ಮ ದುರಾದೃಷ್ಟ ಏನೆಂದರೆ 4 ವರ್ಷ ಕಳೆದರೂ ಕೂಡ ಇನ್ನೂವರೆಗೆ 3 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಕಲಬಾಗ್ ಗ್ರಾಮ ಪಂಚಾಯತ್ ಕೆಲಸ ನಿರ್ವಹಿಸಿ ವರ್ಗಾವಣೆಗೊಂಡರೂ ಕೂಡ ಇನ್ನೂ ತನಕ ಯಾವುದೇ ರೀತಿಯಾದಂಥ ಘನತ್ಯಾಜ್ಯ ಘಟಕನ ಉದ್ಘಾಟನೆ ಮಾಡಿರ್ಬೋದು ಅಥವಾ ಘನತ್ಯಾಜ್ಯ ಘಟಕ ಸ್ಥಾಪಿಸಲು ಜಾಗ್ರತೆ ಕೂಡ ಇನ್ನೂ ತನಕ ಮಾಡಿಲ್ಲ. ಇದು ನನ್ನ ಲೆಕ್ಕ, ನಮ್ಮ ಗೆಳೆಯರ ಬಳಗರ ಪ್ರಕಾರ ಇದು ನಮ್ಮ ದುರಾದೃಷ್ಟ. ಅಂತೆಯೇ ನಮ್ಮ
ಅಧಿಕಾರಿಗಳಿಗೆ, ಪಂಚಾಯತ್ ಸಿಬ್ಬಂದಿ, ಕಲ್ಬಾಗ್ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗಾಗಲಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಯಾವುದೇ ಆದಂಥ ಆಸಕ್ತಿಯ ಕೊರತೆ ಅನ್ನೋದು ಈ ಒಂದು ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸುತ್ತಿದ್ದೇವೆ. ಅಂತೆಯೇ ಇನ್ನೂವರೆಗೆ 2021ರಲ್ಲಿ ಈ ಘಟಕವು ಸ್ಥಾಪಿಸಿ ಇದರ ಕಾರ್ಯರೂಪವನ್ನು ಪೂರ್ಣಗೊಳಿದ ನಂತರ ಕೂಡ ಇನ್ನೂ ತನಕ 4 ವರ್ಷ, ಈಗ ಸತತ 5 ವರ್ಷ ಆದರೂ ಕೂಡ ಇನ್ನೂ ತನಕ ನಮ್ಮ ಊರಿನ ಜನರಿಗೆ ಹಾಗೂ ನಮ್ಮ ಸಿಗುವಂಥ ಮೂಲಭೂತ ಸೌಕರ್ಯಕ್ಕೆ ದಿಕ್ಕನ್ನು ತಪ್ಪಿಸಿದ್ದಾರೆ ಅಂತವನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ 1 ವಾರದೊಳಗೆ ಈ ಘನತ್ಯಾಜ್ಯ ಘಟಕವನ್ನು ಪುನರಾರಂಭಿಸಬೇಕು ಹಾಗೂ ನಮಗೆ ಮೀನುಗಾರಿಗೆ ಹಾಗೂ ಸಮಸ್ತ ನಮ್ಮ ಕಲ್ಬಾಗ್ ಗ್ರಾಮ ಪಂಚಾಯತ್ ಜನರಿಗೆ ಹಸಿ ಕಸ ಒಣ ಕಸ ಎಂಬುದು ಬುಟ್ಟಿಯನ್ನು ಕೊಡಬೇಕು ಮತ್ತು ಸ್ವಚ್ಛ ವಾಹಿನಿಯನ್ನು ಕಾರ್ಯರೂಪಕ್ಕೆ ತರಬೇಕು. ಇಲ್ಲದಿದ್ದಲ್ಲಿ ನಾವು ಸಾಮೂಹಿಕವಾಗಿ ಮನೆ ತೆರಿಗೆ ಪಾವತಿಯನ್ನು ಬಹಿಷ್ಕರಿಸುತ್ತೇವೆ. ಹಾಗೂ ಇನ್ನು ಮುಂದೆ ಯಾವುದೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಕಾರ್ಯರೂಪವನ್ನು ಸ್ಥಾಪಿಸಲು ಬಂದರೆ ಅದಕ್ಕೆ ನಾವು ಧಿಕ್ಕರಿಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ಒಂದು ವೇಳೆ 1 ವಾರದೊಳಗೆ ನಮಗೆ ನಮ್ಮ ಸಿಗುವಂತಹ ಮೂಲಭೂತ ಸೌಕರ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೊಡದಿದ್ದರೆ ನಾವು ಸ್ವಯಂ ಸೇವಕರಾಗಿ ನಮ್ಮ ಅಳವೆ ದಂಡೆ ವ್ಯಾಪ್ತಿಯಲ್ಲಿ ಏನು ಕಸ ಬಿದ್ದಿದೆ ಅದನ್ನು ನಾವು ಸ್ವಯಂ ಸೇವಕವಾಗಿ ನಾವು ನಮ್ಮ ಸಂಘಟಕರೊಂದಿಗೆ ನನ್ನ ಗೆಳೆಯರ ಬಳಗದೊಂದಿಗೆ ಸ್ವಚ್ಛಿಸಿ ಆ ಒಂದು ಕಸವನ್ನು ನಾವು ಪಂಚಾಯತ್ ಆವರಣದಲ್ಲಿ ಇಟ್ಟು ಧರಣಿ ಕೊಳ್ತೇವೆ ಅನ್ನೋದು ಇದು ಸ್ಪಷ್ಟವಾಗಿ ಖಂಡಿಸುತ್ತೇವೆ. ಹಂದಿಗೋಣದ ಸ್ವಚ್ಛ ಸಂಕೀರ್ಣವನ್ನು ಕೂಡಲೇ ಆರಂಭಿಸಬೇಕು. ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛ ವಾಹಿನಿ ವಾಹನದ ಮೂಲಕ ಪ್ರತಿ ಮನೆಯಿಂದ ಒಣ ಕಸ ಸಂಗ್ರಹಿಸಬೇಕು. ಸಂಗ್ರಹಿಸಿದ ತ್ಯಾಜ್ಯವನ್ನು ಘಟಕದಲ್ಲಿ ವೈಜ್ಞಾನಿಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡಬೇಕು. ಇಲ್ಲವಾದರೆ ಅಳವೆ ದಂಡೆಯಲ್ಲಿ ಸಂಗ್ರಹಿಸುವ ತ್ಯಾಜ್ಯಗಳ ರಾಶಿಯನ್ನೆಲ್ಲ ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಸುರಿದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಅಳವೆ ದಂಡೆ ಯುವಕ ಸಂಘದ ಸದಸ್ಯರಾದ ಚಂದನ್ ಕುಬಾಲ್, ರವಿ ಪಟಕುರೆ, ನವೀನ್ ಕೇಳಸ್ಕರ್, ರಾಘವೇಂದ್ರ ಲೋಣೆ, ಶಿವಾಂತ್ ಸದೆ, ದಯಾನಂದ ಕುಬಾಲ್, ರಾಜೇಶ್ ಜಾಧವ್, ಅಜಿತ್ ಪಟಕುರೆ, ದೀಪಕ್ ಟಕ್ಕರ್, ವಿಕಾಸ್ ಪಟಕುರೆ, ಕೃಷ್ಣ ಪಟಕುರೆ ಇವರು ಎಚ್ಚರಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್, ಕುಮಟಾ.